ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೆಸಿಐ ತುಮಕೂರು ಮೆಟ್ರೋ ವತಿಯಿಂದ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ಕೇಂದ್ರ ಸಿಬ್ಬಂದಿ ಹಾಗೂ ವಿವಿಧ ಕ್ಷೇತ್ರದ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಜೆಸಿಐ ತುಮಕೂರು ಮೆಟ್ರೋ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು, ಮೀಡಿಯಾ ಮಾಧ್ಯಮ ಪ್ರತಿನಿಧಿಗಳು, ಆರೋಗ್ಯ ಕೇಂದ್ರದ ಸಿಬ್ಬಂದಿ, ಸೆಕ್ಯೂರಿಟಿ ಸಿಬ್ಬಂದಿ, ಹೋಮ್ ಗಾರ್ಡ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜೆಸಿ ಮಮತಾರಾಜ್, ಕಾರ್ಯದರ್ಶಿ ಜೆಸಿ ಸುನಿತ್ ರಾಜ್, ಪ್ರಾಜೆಕ್ಟ್ ಡೈರೆಕ್ಟರ್ ಜೆಸಿ ಸದಾನಂದ್, ಗಣೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರು ಹಾಗೂ ಘಟಕದ ಪೂರ್ವ ಅಧ್ಯಕ್ಷರಾದ ಜೆಸಿ ಶಿವಕುಮಾರ ಸ್ವಾಮಿ ಮತ್ತು ಜೆಸಿ ವೇಣುಗೋಪಾಲ್ ಸರ್, ವೈಸ್ ಪ್ರೆಸಿಡೆಂಟ್ಗಳಾದ ಜೆಸಿ ಲಕ್ಷ್ಮಿ, ಜೆಸಿ ಮಧುಸೂದನ್, ಜೆಸಿ ದೀಪಕ್, ಜೆಸಿ ನಾಗೇಂದ್ರನಾಥ್, ಖಜಾಂಚಿಗಳಾದ ಜೆಸಿ ಪ್ರಿಯಾ ಗೋಪಾಲ್ ಹಾಗೂ ಸದಸ್ಯರಾದ ಜೆಸಿ ಅನು ರಮೇಶ್ ಮತ್ತು ಜೆಸಿ ಆನಂದ್ ಉಪಸ್ಥಿತರಿದ್ದು ಕಾರ್ಮಿಕರ ಸೇವೆಗಳನ್ನು ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಾಲಕರಿಗೆ ಸ್ಟೈನ್ಲೆಸ್ ಸ್ಟೀಲ್ ನೀರಿನ ಬಾಟಲಿಗಳನ್ನು ವಿತರಿಸುವ ಮೂಲಕ ಪ್ಲಾಸ್ಟಿಕ್ ಮುಕ್ತ ನಗರದತ್ತ ಸಣ್ಣ ಹೆಜ್ಜೆ ಇಡುವ ಪ್ರಯತ್ನ ಮಾಡಲಾಯಿತು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ದಿನಾಚರಣೆಯ ಪ್ರತಿಯೊಬ್ಬರಿಗೂ ನೀರಿನ ಒಂದು ಬಾಟಲ್ ಕೊಡೋ ಮುಖಾಂತರ, ಸ್ಟೀಲ್ನ ಬಾಟಲ್ ಕೊಡೋ ಮುಖಾಂತರ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜೆಸಿ ಸಂಸ್ಥೆ ಇದೊಂದು ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಪ್ರತಿಯೊಬ್ಬ ಕಾರ್ಮಿಕರು ಮುಂದೆ ಸ್ವಚ್ಛವಾಗಿ ಉತ್ತಮವಾದ ನೀರು ಕುಡಿಬೇಕು ಅನ್ನೋದು ಒಂದು ಉದ್ದೇಶ. ಆದ್ರಿಂದ ಇನ್ನು ಮುಂದೆ ಯಾವುದೇ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಮನೆಯಲ್ಲಾಗಲಿ ಅಥವಾ ನಿಮ್ಮ ಸ್ನೇಹಿತರುಗಳು ಇಲ್ಲೇ ಬಳಸ್ದಂಗೆ ತಾವು ನೀಡಬೇಕು ಅಂತ ಇದೊಂದು ಕಾರ್ಯಕ್ರಮದಲ್ಲಿ ಬಾಟ್ಲು ನೀಡೋದ್ರ ಮುಖಾಂತರ ನಮಗೆ ಅಧ್ಯಕ್ಷರಾದಂಥ ಆಚಾರ್ಯ ಅವರು ಕರೆ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾವು ಇದೊಂದು ಕಾರ್ಯಕ್ರಮವನ್ನು ಇಡೀ ಭಾರತದಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ಇವತ್ತು ನಿಮ್ಮ ಎಲ್ಲ ಡ್ರೈವರ್ಗಳಾಗಿರ್ಬೋದು, ಇಲ್ಲಿ ಇರುವಂಥ ಕಾರ್ಮಿಕರಿಗಾಗಿರ್ಬೋದು ಇದೊಂದು ಉಪಯೋಗ ಆಗಲಿ ನಾವು ಉದ್ದೇಶ ಇಟ್ಕೊಂಡು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆ ಶುಭಾಶಯ. ಆತ್ಮೀಯ ಜೆಸಿ ಮಿತ್ರರೇ ಹಾಗೂ ಎಲ್ಲ ಕಾರ್ಮಿಕರೇ, ಇವತ್ತಿನ ದಿನ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಜೆಸಿಐ ತುಮಕೂರು ಮೆಟ್ರೋ, ಜೆಸಿಐ ಅಂದರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತೇಳಿ, ಇದು ಪ್ರಪಂಚದಾದ್ಯಂತ ನಮ್ಮ ಸಂಸ್ಥೆ ಇದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ನಾವು ಬದಲಾವಣೆ ತಂದುಕೊಂಡು ಸಮಾಜನ ಹೇಗೆ ಬದಲಾವಣೆಗೆ ತರಬಹುದು ಅನ್ನೋ ಒಂದು ಪ್ರಯತ್ನದಲ್ಲಿ ನಮ್ಮ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಅಂಗವಾಗಿ ನಾವು ಮೇ ದಿನಾಚರಣೆಯ ದಿನ ಇವತ್ತು ಎಲ್ಲ ಡ್ರೈವರ್ ಪ್ಲಾಸ್ಟಿಕ್ ಬಾಟ್ಲಿಯನ್ನು ಉಪಯೋಗಿಸ್ತಾ ಇದ್ದರು, ಅದ್ರ ಬದಲಾಗಿ ಸ್ಟೈನ್ಲೆಸ್ ಸ್ಟೀಲ್ ಬಾಟ್ಲುಗಳನ್ನ ಉಪಯೋಗಿಸಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಪ್ಲಾಸ್ಟಿಕ್ಕನ್ನು ಆದಷ್ಟು ಉಪಯೋಗ ಕಡಿಮೆ ಮಾಡಿ ನಿರ್ಮೂಲನೆ ಹಂತಕ್ಕೆ ನಾವು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಒಂದು ನಮ್ಮ ನ್ಯಾಷನಲಿಂದ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಡ್ರೈವರ್ಗಳಿಗೆ ಆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಬಾಟ್ಲನ್ನು ವಿತರಣೆ ಮಾಡ್ತಾ ಕಾರ್ಮಿಕರುಗಳಿಗೆ ಸನ್ಮಾನವನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಸ್ಥೆಯಿಂದ, ಇದು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಮತಾರಾಜ್ರವರು, ಹಾಗೆ ನಮ್ಮ ಜೆಸಿಐ ತುಮಕೂರು ಮೆಟ್ರೋದ ವಿಭಾಗದ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿ, ಇವತ್ತಿನ ಕಾರ್ಯಕ್ರಮದ ನಿರ್ದೇಶಕರಾಗಿ ಸದಾನಂದ್ರವರು, ಹೀಗೆ ಎಲ್ಲ ಇಡೀ ತಂಡ ಇವತ್ತು ಇದೊಂದು ಕಾರ್ಯಕ್ರಮವನ್ನು ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಬೇಕು. ನಾವು ಮುಂದುವರಿತಾ ಇರತಕ್ಕಂಥ ದೇಶದಲ್ಲಿ ನಾವು ಒಬ್ಬರಾಗಿರೋದ್ರಿಂದ ನಮ್ಮ ದೇಶದ ಪ್ರಗತಿಗೆ ನಾವು ಸಹಕಾರವನ್ನು ಮಾಡಬೇಕು ಅಂತೇಳಿ ಕೇಳ್ಕೊತೇವೆ.